ಅಪಹರಣಕ್ಕೆ ಸುರುಳು ಎಚ್ಡಿ ರೇವಣ್ಣ ಬಂಧನ ಸಾಂತ್ವನ ಕೇಂದ್ರಕ್ಕೆ ಸಂತ್ರಸ್ತೆ ಮಾಜಿ ಪ್ರಧಾನಿ ಪುತ್ರ ಜೈಲಿಗೆ ಪಕ್ಷಕ್ಕೆ ಪೆನ್ ಡ್ರೈವ್ ಕಳಂಕ ಜೆಡಿಎಸ್ ಇಂದ ಸಸ್ಪೆಂಡ್ ಫಿಕ್ಸ್ ಎಚ್ಡಿ ರೇವಣ್ಣ ಅರೆಸ್ಟ್ ಇದು ನ್ಯೂಸ್ 18 ಬಿಗ್ ಕವರೇಜ್ ಮಾಜಿ ಪ್ರಧಾನಿಯ ಪುತ್ರ ಶಾಸಕ ರೇವಣ್ಣ ಅರೆಸ್ಟ್ ಆಗಿದ್ದಾರೆ ಮಹಿಳೆಯ ಕಿಡ್ನಾಪ್ ಕೇಸಲ್ಲಿ ರೇವಣ್ಣ ಅವರನ್ನ ನಿನ್ನೆ ಸಂಜೆ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಸದ್ಯಕ್ಕೆ ಸಿಐಡಿ ಕಚೇರಿಯಲ್ಲಿ ಹೊಳೆನರಸೀಪುರ ಶಾಸಕ ಇದ್ದಾರೆ ನಿನ್ನೆ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಆಸ್ ಪರ್ ಪ್ರೊಸೀಜರ್ ಒಳಪಡಿಸಲಾಗಿತ್ತು ನನಗೆ ಎದೆ ನೋವು ಇದೆ ಅಂತಾನೂ ಅವರು ಹೇಳಿಕೊಂಡಿದ್ದರಿಂದ ಬೌರಿಂಗ್ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋದ್ರು ಸುಮಾರು 1 ಗಂಟೆ ಕಾಲ ಆರೋಗ್ಯ ತಪಾಸಣೆಗೆಲ್ಲ ಒಳಪಡಿಸಲಾಯಿತು ಸೊ ಇವತ್ತು ಭಾನುವಾರ ಆಗಿರೋ ಕಾರಣ ಜಡ್ಜ್ ಮುಂದೆ ಎಸ್ಐಟಿ ಅಧಿಕಾರಿಗಳು ಹಾಜರುಪಡಿಸುತ್ತಾರೆ ರೇವಣ್ಣಗೆ ಬಹುತೇಕ ನ್ಯಾಯಾಂಗ ಬಂಧನ ಫಿಕ್ಸ್ ಆಗುವಂತ ಚಾನ್ಸಸ್ ಇದೆ ನ್ಯಾಯಾಂಗ ಬಂಧನ ಆದ್ರೆ ರೇವಣ್ಣನ ಸೀದಾ ಕರ್ಕೊಂಡು ಹೋಗೋದು ಪರಪ್ಪನ ಅಗ್ರಹಾರಕ್ಕೆ ಇವತ್ತು ಕೋರ್ಟ್ಗೆ ರಜೆ ಕಾರಣ ನಾಳೆ ಎಸ್ಐಟಿ ತನ್ನ ಕಸ್ಟಡಿಗೆ ಪಡ್ಕೊಳ್ಳೋ ಚಾನ್ಸಸ್ ಇದೆ ಬಾಡಿ ವಾರೆಂಟ್ ಮೂಲಕ 2 ಕೇಸ್ಗಳ ಸಂಬಂಧ ಎಸ್ಐಟಿ ವಿಚಾರಣೆ ಮಾಡುತ್ತೆ ಒಂದು ಲೈಂಗಿಕ ದೌರ್ಜನ್ಯ ಕೇಸ್ ಮತ್ತೊಂದು ಮಹಿಳೆಯನ್ನ ಕಿಡ್ನಾಪ್ ಮಾಡಿರುವಂತ ಕೇಸ್ ಎಸ್ಐಟಿ ಹಿರಿಯ ಅಧಿಕಾರಿಗಳಿಂದ ರೇವಣ್ಣ ವಿಚಾರಣೆಯನ್ನ 1 ರೌಂಡ್ ಮಾಡಿದ್ದಾರೆ ಎಡಿಜಿಪಿ ಬಿಕೆ ಸಿಂಗ್ ಹಾಗೂ ತಂಡದಿಂದ ವಿಚಾರಣೆಯನ್ನು ನಡೆಸಲಾಗಿದೆ ಹಲವಾರು ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ಪ್ರಾಥಮಿಕವಾಗಿ ಸಂಗ್ರಹವನ್ನ ಮಾಡಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಯನ್ನ ರೇವಣ್ಣ ಹೇಳ್ಕೊಂಡಿದ್ದಾರಂತೆ ತನಗೂ ಆ ಮಹಿಳೆಗೂ ಈ ತರದ ಯಾವುದು ಆಕೆ ಕಂಪ್ಲೇಂಟ್ ಕೊಟ್ಟಿರೋ ರೀತಿ ನಡೆದಿಲ್ಲ ಸುಮಾರು ವರ್ಷಗಳಿಂದ ಆಕೆ ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿದ್ಲು ಎಲೆಕ್ಷನ್ ಟೈಮ್ನಲ್ಲೂ ಆಕೆ ಬಂದಿದ್ಲು ಅಂತಷ್ಟೇ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ ಇನ್ನು ಸುದೀರ್ಘವಾಗಿ ಪ್ರಕರಣದಲ್ಲಿ ವಿಚಾರಣೆ ಆಗಬೇಕಾಗುತ್ತೆ ಎಸ್ಪೆಷಲಿ ಈ ಕಿಡ್ನಾಪ್ ಕೇಸ್ ಇದೆಯಲ್ಲ ಆಕೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಕಿಡ್ನಾಪ್ ಆಗಿದ್ದಾರೆ ಅಂತ ಆಕೆ ಪುತ್ರನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಸ್ಟ್ರಾಂಗ್ ಆಗಿ ಸೆಕ್ಷನ್ಗಳನ್ನ ಹಾಕಲಾಗಿದೆ ಅದು ರೇವಣ್ಣಗೆ ಈಗ ಕಂಟಕವಾಗುವಂತ ಸಾಧ್ಯತೆ ಇದೆ ಸದ್ಯಕ್ಕೆ ವಿಚಾರಣೆ ಯಾವ ಹಂತಕ್ಕೆ ಬಂದಿದೆ ಮುಂದಿನ ಕಾನೂನು ಪ್ರೊಸೀಜರ್ಗಳು ಯಾವ ತರ ಇರುತ್ತೆ ಎಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ರು ಪ್ರಭಾವಿಗಳು ಅನ್ನೋ ಕಾರಣಕ್ಕೆ ಅರೆಸ್ಟ್ ಮಾಡ್ತಿಲ್ವಾ ಅಂತ ಕಾನೂನು ಎಲ್ರಿಗೂ ಒಂದೇ ಅಂತ ಹೇಳಿ ಅಧಿಕಾರಿಗಳು ಈಗ ಅದನ್ನ ನಿರೂಪಿಸಿ ತೋರಿಸಿದ್ದಾರೆ ಸೊ ಈಗ ವಿಚಾರಣೆ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ರೇವಣ್ಣ ಆ ಕಂಪ್ಲೇಂಟ್ ಬಗ್ಗೆ ಆ ಮಹಿಳೆ ಬಗ್ಗೆ ಏನೆಲ್ಲ ಹೇಳ್ಕೊಂಡಿದ್ದಾರಂತೆ ಇವತ್ತೇನೆಲ್ಲ ಪ್ರೊಸೀಜರ್ಗಳು ನಡೆಯುತ್ತೆ ಶರ್ಮಿತಾ ಖಂಡಿತವಾಗ್ಲೂ ಕೆಆರ್ ನಗರ ಏನೊಂದು ಪ್ರಕರಣದಲ್ಲಿ ಒಂದು ಈಗಾಗಲೇ ಅರೆಸ್ಟ್ ಆಗಿರ್ತಕ್ಕಂಥ ರೇವಣ್ಣ ಅವರು ಸಾಕಷ್ಟೊಂದು ಮಾಹಿತಿಗಳನ್ನ ನೀಡಿರ್ತಕ್ಕಂಥ ಪೊಲೀಸರ ಮುಂದೆ ಅಂದ್ರೆ ಎಸ್ಐಟಿ ತನಿಖೆ ಮಾಡ್ತಾ ಬಗದಷ್ಟು ಸಾಕಷ್ಟೊಂದು ಮಾಹಿತಿಗಳನ್ನ ರೇವಣ್ಣರಿಂದ ಪಡೆದಿರ್ತಕ್ಕಂಥದ್ದು ಮಹಿಳೆ ಎಷ್ಟು ವರ್ಷಗಳಿಂದ ಪರಿಚಯ ನಿಮಗೂ ಆ ಮಹಿಳೆಗೆ ಏನಾದ್ರು ಸಂಬಂಧಿಕರ ಜೊತೆಗೆ ಭವಾನಿ ರೇವಣ್ಣ ಕಡೆಯವರ ಹೇಗೆ ಅಂತ ಸಾಕಷ್ಟೊಂದು ಮಾಹಿತಿಗಳನ್ನ ಕೂಡ ಕೇಳಿರ್ತಕ್ಕಂಥದ್ದು ಕೆಲವು ಪ್ರಶ್ನೆಗಳಿಗೆ ರೇವಣ್ಣ ಅವರು ಸ್ವತಃ ಉತ್ತರ ಮಾಡಿರ್ತಕ್ಕಂಥ ಏನಂತಂದ್ರೆ ಕೆಲವು ವರ್ಷಗಳಿಂದ ನಮ್ಮ ಮನೆಯಲ್ಲಿ ಈಕೆ ಒಂದು ಕೆಲಸವನ್ನ ಮಾಡ್ತಾ ಇದ್ರು ನಾನು ಆಕೆಯನ್ನ ಯಾವುದೇ ಕಾರಣಕ್ಕೂ ಕಿಡ್ನಾಪ್ ಮಾಡಿಲ್ಲ ಎಲೆಕ್ಷನ್ ಹತ್ರ ಇರೋ ಕಾರಣದಿಂದ ನಮ್ಮ ಮನೆಗೆ ಬರ್ತಾ ಇದ್ರು ಹೋಗ್ತಾ ಇದ್ರು ಅನ್ನೋ ರೀತಿಯಲ್ಲಿ ಉತ್ತರವನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ನಿನ್ನೆ ರಾತ್ರಿ ಸುಮಾರು 1 ಗಂಟೆಗೂ ಕೂಡ ಕೆಲವು ಪ್ರಶ್ನೆಗಳನ್ನ ರೇವಣ್ಣ ಅವರಿಗೆ ಹಾಕಿರ್ತಕ್ಕಂಥದ್ದು ಜೊತೆಗೆ ಕಿಡ್ನಾಪ್ ಒಂದೇ ಪ್ರಕರಣ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ಸಾಕಷ್ಟೊಂದು ಪ್ರಶ್ನೆಗಳ ಸುರಿಮಳೆನೇ ಎಸ್ಐಟಿ ಅಧಿಕಾರಿಗಳು ಹಾಕಿದ್ದಾರೆ ಕೆಲವು ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ನೀಡಿ ಕೆಲವು ಪ್ರಶ್ನೆಗಳು ನಮ್ಮ ವಕೀಲರು ಉತ್ತರವನ್ನ ನೀಡುತ್ತಾರೆ ಅಥವಾ ನಮ್ಮ ವಕೀಲರ ಮುಖಾಂತರ ಹೇಳ್ತೀನಿ ಅನ್ನೋದು ಕೂಡ ಜವಾಬನ್ನ ಕೂಡ ಹೇಳಿರ್ತಕ್ಕಂಥದ್ದು ಸದ್ಯಕ್ಕೆ ಇನ್ನ ಈ ಎಸ್ಐಟಿ ಅಧಿಕಾರಿಗಳು ಇವತ್ತು ನ್ಯಾಯಾಧೀಶರ ಮುಂದೆ ಮಧ್ಯಾಹ್ನದ ನಂತರ ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಅಂದ್ರೆ ಎನ್ಜಿವಿ ಕಾಲೋನಿ ಏನಿದೆ ಕೋರಮಂಗಲ ಬಳಿ ಅಲ್ಲಿ ನ್ಯಾಯಾಧೀಶರ ಮನೆಯಲ್ಲಿ ಒಂದು ಹಾಜರುಪಡಿಸ್ತಾರೆ ಆ ಕಚೇರಿಯಲ್ಲಿ ಆಗ ಇವತ್ತು ರಜೆ ಇರೋ ಕಾರಣದಿಂದ ಏನು ಒಂದು ವೇಳೆ ಏನಾದ್ರೂ ಒಂದು ಜೈಲು ಅಂತ ಏನಾದ್ರು ನ್ಯಾಯಾಧೀಶರು ತೀರ್ಪನ್ನ ನೀಡಿದ್ರೆ ಖಂಡಿತವಾಗ್ಲೂ ಇವತ್ತು ರೇವಣ್ಣನವರು ಜೈಲಿಗೆ ಗತಿ ಜೊತೆಗೆ ನಾಳೆ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಒಂದು ಸಿದ್ಧತೆಯನ್ನ ನಡೆಸಿಕೊಂಡಿರ್ತಕ್ಕಂಥ ಏನಂತಂದ್ರೆ ಬಾಡಿ ವಾರೆಂಟ್ ಅನ್ನ ಒಂದು ಅಪ್ಲಿಕೇಶನ್ ಅನ್ನ ಹಾಕಿ ನಾಳೆ ರೇವಣ್ಣನ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆಗೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಎಸ್ಐಟಿ ತನಿಖಾ ತಂಡ ಮಾಡಿರ್ತಕ್ಕಂಥದ್ದು ಸದ್ಯಕ್ಕೆ ರೇವಣ್ಣ ಹೇಳಿಕೆಗಳು ಹಾಗೂ ಕೆಲಸದಾಕೆ ಅಂದ್ರೆ ಏನೊಂದು ಈ ಸಂತ್ರಸ್ತೆ ಮಹಿಳೆ ಏನಿದ್ದಾಳೆ ಆಕೆ ಹೇಳಿಕೆಯನ್ನು ಕೂಡ ಹೊಂದಾಣೆ ಆಗ್ತಾ ಇಲ್ಲ ಅನ್ನೋದು ಎಸ್ಐಟಿ ಅಧಿಕಾರಿಗಳು ತನಿಖೆಯಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಇನ್ನು ಸಂತ್ರಸ್ತೆ ಹೇಳಿಕೆ ನಿನ್ನೆ ಏನು ಆಕೆ ಒಂದು 164 ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು ನ್ಯಾಯಾಧೀಶರ ಮುಂದೆ ಆ ಹೇಳಿಕೆಯನ್ನು ಪಡೆದಿರ್ತಕ್ಕಂಥ ತನಿಖಾಧಿಕಾರಿ ಅಂದ್ರೆ ಐಒ ಪ್ರಮುಖವಾಗಿ 164 ಸ್ಟೇಟ್ಮೆಂಟ್ ಅಥವಾ 162 ಆದ್ರೆ ಈ ಒಂದು ತನಿಖೆಯಲ್ಲಿ 164 ಆಗಿರೋದ್ರಿಂದ ಟೈಪಿಸ್ಟ್ ಹಾಗೂ ಜಡ್ಜ್ ಮುಂದೆ ಮಾತ್ರ ಸಂತ್ರಸ್ತೆ ಹೇಳಿಕೆ ನೀಡಿರೋದ್ರಿಂದ
ಕೆಲವು ಮಾಹಿತಿಗಳನ್ನ ಐಒಗಳಿಗೆ ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥದ್ದು. ಆ ಐಒ ಪ್ರಶ್ನೆಗಳನ್ನ ರೆಡಿ ಮಾಡಿ ಸಂತ್ರಸ್ತೆ ಮಹಿಳೆ ಹಾಗೂ ರೇವಣ್ಣನ ಒಂದು ವೇಳೆ ಎದುರು ಬದ್ರು ಕೂತು ಪ್ರಶ್ನೆಗಳನ್ನ ಕೂಡ ಕೇಳುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇವತ್ತಿನ ಪರಿಸ್ಥಿತಿ ನೋಡೋದಾದ್ರೆ ರೇವಣ್ಣ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಜೈಲಿಗೆ ಕಳುಹಿಸುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ. ಶರ್ಮಿತಾ, ಮಂಜುನಾಥ್ ಚಂದ್ರ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ರೇವಣ್ಣ ಅವರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡೋ ಚಿಂತನೆಯಲ್ಲೂ ಕೂಡ ಇದ್ದಾರಂತೆ ದೇವೇಗೌಡರು, ಈ ಬಗ್ಗೆ ಮಾಹಿತಿನೂ ಇದೆ. ಇನ್ನು ಈ ಕಿಡ್ನಾಪ್ ಕೇಸ್ ಇದೆಯಲ್ಲ, ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಆ ಸೀನ್ಗಳನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಒಂಥರ ಸಿನಿಮಾ ರೇಂಜ್ ಅಲ್ಲಿ ಇದೆ. ಅದು ರೇವಣ್ಣ ವಿರುದ್ಧದ ಕಿಡ್ನಾಪ್ ಕೇಸ್ ಪ್ರಕರಣದಲ್ಲಿ ಸಂತ್ರಸ್ತೆಯನ್ನ ಈಗ SIT ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ. ರೇವಣ್ಣ ಆಪ್ತನ ತೋಟದ ಮನೆಯಲ್ಲಿ ಸಂತ್ರಸ್ತೆ ಇದ್ರು, ಅಲ್ಲಿಂದ ಕರ್ಕೊಂಡ್ ಬಂದಿದ್ದಾರೆ ಅಧಿಕಾರಿಗಳು. ಹುಣಸೂರಿನ ಕಾಳೇನಹಳ್ಳಿಯಲ್ಲಿ ತೋಟದ ಮನೆ ಇದೆ. ಅಧಿಕಾರಿಗಳನ್ನ ನೋಡಿದ ತಕ್ಷಣ ಸಂತ್ರಸ್ತೆ ಕಣ್ಣೀರನ್ನ ಹಾಕಿದ್ದಾರಂತೆ. ಮಹಿಳಾ ಸಾಂತ್ವನ ಕೇಂದ್ರಕ್ಕೆ SIT ಅಧಿಕಾರಿಗಳು ಆಕೆಯನ್ನ ಶಿಫ್ಟ್ ಮಾಡಿದ್ದಾರೆ. ತುಂಬಾ ಹೆದರ್ಕೊಂಡಿದ್ದಾರಂತೆ. ಈಗ ಆಕೆ ಪುತ್ರ ಕಂಪ್ಲೇಂಟ್ ಕೊಟ್ಟ ಪ್ರಕಾರ ಭವಾನಿ ರೇವಣ್ಣ ಅವರು ಕರೀತಾ ಇದ್ದಾರೆ ಬನ್ನಿ ಅಂತ ಹೇಳಿದ್ರಂತೆ. ಆ ಮಹಿಳೆಯನ್ನು ಕರ್ಕೊಂಡು ಹೋಗಿದ್ದಾರೆ. ಅದಾದ್ಮೇಲೆ ಆಕೆ ಕಾಣಿಸ್ತಿರ್ಲಿಲ್ಲ. ಸೊ ಹಾಗಾಗಿ ಕಂಪ್ಲೇಂಟ್ ಕೊಟ್ಟಿದ್ರು. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ರೇವಣ್ಣಕ್ಕೆ ಸಂಬಂಧಪಟ್ಟಂತ ಸುಮಾರು ಸ್ಥಳಗಳಲ್ಲಿ ಹುಡುಕಾಟವನ್ನ ನಡೆಸಿದ ಮೇಲೆ ಅವರ ಆಪ್ತನ ತೋಟದ ಮನೆಯಲ್ಲಿ ಆಕೆ ಸಿಕ್ಕಿದ್ದಾರೆ. ಸದ್ಯಕ್ಕೆ ಹೆದರ್ಕೊಂಡಿದ್ದಾರೆ. ಅವರಿಗೊಂದಿಷ್ಟು ಧೈರ್ಯವನ್ನ ತುಂಬಿ ವಿಚಾರಣೆಗೊಳಪಡಿಸ್ತಾರೆ SIT ಅಧಿಕಾರಿಗಳು.